ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದುಬಿಟ್ಟು ತಮಗೆ ಏನಪ್ಪ ಅಂದರೆ ಅಬೌಟ್ ಏನಪ್ಪ ಅಂದರೆ ತಮಗೆ ಪೇಜ್ ಬ್ಯಾಕ್ಗ್ರೌಂಡ್ ಬಗ್ಗೆ. ಲಾಸ್ಟ್ ಕ್ಲಾಸಲ್ಲಿ ತಮಗೆ ಏನು ಎಕ್ಸ್ಪ್ಲೇನ್ ಮಾಡಿದಪ್ಪ ಅಂದರೆ ಪೇಜ್ ಸೆಟಪ್ ಬಗ್ಗೆ ತಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಪೇಜನ್ನು ನಾವು ಯಾವ ರೀತಿ ಸೆಟಪ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಏನು ಮಾಡಿದಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದೇ ರೀತಿ ಇವತ್ತಿನ ಕ್ಲಾಸ್ ಬಂದುಬಿಟ್ಟು ಏನಿದೆಪ್ಪ ಅಂದರೆ ತಮಗೆ ಪೇಜ್ ಬ್ಯಾಕ್ಗ್ರೌಂಡ್ ಬಗ್ಗೆ. ಸೊ ಪೇಜ್ ಸೆಟಪ್ ಆದಮೇಲೆ ನಾವು ಪೇಜ್ ಬ್ಯಾಕ್ಗ್ರೌಂಡ್ ಅಂದರೆ ಪೇಜಿಗೆ ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿ ಡಿಸೈನ್ ಇರ್ಬೋದು ಅಥವಾ ಏನಂತ ನಮಗೆ ವಾಟರ್ ಮಾರ್ಕ್ ಇರ್ಬೋದು, ಪೇಜ್ ಕಲರ್ ಇರ್ಬೋದು ಅಥವಾ ಬಾರ್ಡರ್ ಇರ್ಬೋದು. ಸೊ ಅದನ್ನು ಕೊಡ್ತಕ್ಕಂಥದ್ದು. ಸೊ ನೋಡಿ, ಫಸ್ಟ್ ಒಂದು ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ನಮಗೆ ಇಲ್ಲಿ ಪೇಜ್ ಬ್ಯಾಕ್ಗ್ರೌಂಡ್ ಡೈಲಾಗ್ ಬಾಕ್ಸಲ್ಲಿ ವಾಟರ್ ಮಾರ್ಕ್ ಇದೆ. ಈ ವಾಟರ್ ಮಾರ್ಕ್ ಏನಕ್ಕೋಸ್ಕರ ಯೂಸ್ ಆಗುತ್ತೆ. ಆಲ್ರೆಡಿ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇದು ಡೇಟಾನ ತೊಗೊಂಡಿದ್ದೀನಿ, ಕಮೆಂಟ್ ಕೊಟ್ಬಿಟ್ಟು. ಅದೇ ರೀತಿ ತಾವು ಕೂಡ ತೊಗೋಬೋದು ಅಥವಾ ಯಾವುದಾದ್ರೂ ಟೈಪ್ ಮಾಡಿರ್ತಕ್ಕಂಥ ಫೈಲ್ ಇದ್ದರೆ ಆ ಫೈಲನ್ನು ಕೂಡ ಏನು ಮಾಡ್ಬೋದಪ್ಪ ಅಂದರೆ ಓಪನ್ ಮಾಡ್ತಕ್ಕಂಥ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಏನಿದೆಪ್ಪ ಅಂದರೆ ಇಲ್ಲಿ ಕಾನ್ಫಿಡೆನ್ಷಿಯಲ್ ಅಂತ ಇದೆ. ಕಾನ್ಫಿಡೆನ್ಷಿಯಲ್ ಅಂದರೆ ನಾನು ಕ್ಲಿಕ್ ಮಾಡಿದೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಪೇಜ್ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ. ಸೊ ಇದು ಪ್ರಿಂಟ್ ಪ್ರಿವ್ಯೂವಲ್ಲಿ ಬರುತ್ತಾ ಬರೋಂಗಿಲ್ಲ, ಅದನ್ನು ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಚೆಕ್ ಮಾಡಬೇಕು. ಏನಕ್ಕಪ್ಪ ಅಂದರೆ ತಾವು ಯಾವುದೇ ಒಂದು ಏನಪ್ಪ ಅಂದರೆ ಇಲ್ಲಿ ಅಪ್ಲೈ ಮಾಡಿದ್ರಿ ಅಂದ್ರೆ ಪ್ರಿಂಟ್ ತೆಗಿಯೋಕ್ಕಿಂತ ಮುಂಚೆ ಒಂದು ಸರಿ ಏನಪ್ಪ ಅಂದರೆ ಪ್ರಿಂಟ್ ಪ್ರಿವ್ಯೂವನ್ನು ಚೆಕ್ ಮಾಡಬೇಕು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಇದು ತೋರಿಸುತ್ತೆ. ಓಕೆ, ಸೊ ಬರ್ತಾ ಇದೆ, ನೋ ಇಶ್ಯೂಸ್ ಮತ್ತು ನೋ ಪ್ರಾಬ್ಲಮ್. ಸೊ ಇದನ್ನು ಏನಕ್ಕೋಸ್ಕರ ಯೂಸ್ ಮಾಡ್ತಾರಪ್ಪ ಅಂದರೆ ನಮ್ಮ ಫೈಲನ್ನು ಬೇರೆಯವ್ರು ಯಾರಾದರೂ ಕಾಪಿ ಮಾಡಬಾರ್ದು. ಸೊ ನಂದು ಇದು ಫೈಲ್ ಇದೆ ಅಂತಕ್ಕಂಥದ್ದನ್ನು ಏನಪ್ಪ ಅಂದರೆ ತೋರಿಸೋ ಸಲುವಾಗಿ ಏನಪ್ಪ ಅಂದರೆ ಇದನ್ನು ಯೂಸ್ ಮಾಡ್ತಾರೆ, ಈ ವಾಟರ್ ಮಾರ್ಕನ್ನು. ಸೊ ವಾಟರ್ ಮಾರ್ಕ್ ಅಂದರೆ ಏನಪ್ಪ ಅಂದರೆ ನೀರಿನಲ್ಲಿ ಬರೀತಕ್ಕಂಥದ್ದು, ಲೈಕ್ ಆ ಟೈಪ್ ಏನಪ್ಪ ಅಂದರೆ ಎಕ್ಸಾಂಪಲ್ ಇದೆ. ಸೊ ನಾವೇನಪ್ಪ ಅಂದರೆ ಬರ್ದಿದ್ದೇನಪ್ಪ ಅಂದರೆ ಅದು ಅಳಕ್ಕಿ ಹೋಗಬಾರ್ದು ಅಂತ, ಹೌದಾ? ಓಕೆ, ಸೊ ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಇದು ಕಾನ್ಫಿಡೆನ್ಷಿಯಲ್ 1 ಇದೆ, ಕಾನ್ಫಿಡೆನ್ಷಿಯಲ್ 2 ಅಂತ ಇದೆ. ಇದೇನಿದೆಪ್ಪ ಅಂದರೆ ಕ್ರಾಸಲ್ಲಿ ಇದೆ, ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಹಾರಿಜಾಂಟಲ್ ಇದೆ. ಅದೇ ರೀತಿ ಡೋಂಟ್ ಕಾಪಿ ಅಂದರೆ ಸೊ ನಂದು ಏನಿದೆ ಇದನ್ನು ನೀವು ಬೇರೆಯವರು ಯಾರು ಕೂಡ ಕಾಪಿ ಮಾಡಬಾರ್ದು ಅಂತ. ಸೊ ಅದು ಕೂಡ ಏನಿದೆಪ್ಪ ಅಂದರೆ ಈ ವಾಟರ್ ಮಾರ್ಕ್ ಆಪ್ಷನಲ್ಲಿ ಇದೆ. ಅದೇ ಬಿಟ್ಬಿಟ್ಟು ASAP ಆಸ್ ಅರ್ಲಿ ಆಸ್ ಪಾಸಿಬಲ್, ಅರ್ಜೆಂಟು, ಈ ರೀತಿ ಇದೆ. ಇದೆಲ್ಲ ಬೇಡ, ನನಗೆ ನಂದು ಓನ್ ಹೆಸರು ಬರಬೇಕಾಗಿದೆ. ಆ ಮೂಮೆಂಟಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಕಸ್ಟಮ್ ವಾಟರ್ ಮಾರ್ಕನ್ನು ತೊಗೋಬೇಕು. ಕಸ್ಟಮ್ ವಾಟರ್ ಮಾರ್ಕನ್ನು ತೊಗೊಂಡ್ಬಿಟ್ಟು ಇಲ್ಲಿ ಏನಿದೆಯಪ್ಪ ಅಂದರೆ ಡೋಂಟ್ ಕಾಪಿ ಅಂತ ಇದೆ, ಅದನ್ನು ಏನು ಮಾಡಿಬಿಟ್ಟು ಸೊ ತೆಗೆದುಬಿಟ್ಟು ಏನಪ್ಪ ಅಂದರೆ ತಾವು ಇಲ್ಲಿ ಬರೀತಕ್ಕಂಥದ್ದು ಕಂಪ್ಯೂಟರ್ ಅಂತ ಬರೀತೀನಿ ನಾನು. ಸೊ ಕಂಪ್ಯೂಟರ್ ಅಂತ ಬರೆದ್ಬಿಟ್ಟು ಓಕೆ ಅಂದ ತಕ್ಷಣ ಏನಾಗುತ್ತಪ್ಪ ಅಂದರೆ ಆ ವಾಟರ್ ಮಾರ್ಕ್ ಪ್ಲೇಸಲ್ಲಿ ಬರುತ್ತೆ. ಇದು ಸ್ವಲ್ಪ ನಮಗೆ ಲೈಟ್ ಕಲರ್ ಅನಿಸ್ತಾ ಇದ್ದರೆ ಅಲ್ಲಿ ಏನು ಮಾಡ್ಬೋದಪ್ಪ ಅಂದರೆ ತಾವು ಅನ್ನು ಮಾಡ್ತಕ್ಕಂಥದ್ದು. ಕಸ್ಟಮ್ ವಾಟರ್ ಮಾರ್ಕ್ ಅಂತ ಕ್ಲಿಕ್ ಮಾಡಿ ಕಲರ್ ನೋಡಿ. ಸೊ ಯಾವ ಕಲರನ್ನು ಕೊಟ್ಟಿದ್ದೀವಿ ಇಲ್ಲಿ, ಗ್ರೇ ಕಲರನ್ನು ಕೊಟ್ಟಿದ್ದಿದೆ. ಇನ್ ಕೇಸ್ ತಮಗೆ ಕಲರಲ್ಲಿ ಬೇಕಾಗಿತ್ತಪ್ಪ ಅಂದರೆ ಕಲರಲ್ಲಿ ಕೂಡ ತಾವು ಏನು ಮಾಡ್ಬೋದಪ್ಪ ಅಂದರೆ ಕೊಡ್ಬೋದು. ಅಪ್ಲೈನೇ ಓಕೆ ಅಂದರೆ ಆಟೋಮೆಟಿಕ್ ಏನಾಗುತ್ತಪ್ಪ ಅಂದರೆ ಇದು ಅಪ್ಲೈ ಆಗುತ್ತೆ. ಸೊ ಈ ರೀತಿ ನಾವು ಏನು ಮಾಡ್ಬೋದಪ್ಪ ಇದನ್ನು ತೊಗೊಳ್ತಕ್ಕಂಥದ್ದು. ಸೊ ಬೇಡ ಆಗಿತ್ತಪ್ಪ ಅಂದರೆ ಏನು ಮಾಡ್ತಕ್ಕಂಥದ್ದಪ್ಪ ಅಂದರೆ ರಿಮೂವ್ ಮಾಡ್ತಕ್ಕಂಥದ್ದು. ರಿಮೂವ್ ವಾಟರ್ ಮಾರ್ಕ್ ಅಂದ ತಕ್ಷಣ ಏನಾಗುತ್ತಪ್ಪ ಅಂದರೆ ಹೋಗ್ಬಿಡುತ್ತೆ. ಸೊ ಮತ್ತೆ ಅಂಡೋ ಮಾಡ್ಕೊಂಡು ನೋಡಿ ಕಸ್ಟಮ್ ವಾಟರ್ ಮಾರ್ಕಲ್ಲಿ ಏನಿದೆಯಪ್ಪ ಅಂದ್ರೆ ಫಾಂಟ್ ಸ್ಟೈಲನ್ನು ಚೇಂಜ್ ಮಾಡ್ತಿದ್ರೆ ಫಾಂಟ್ ಸ್ಟೈಲ್ ಕೂಡ ಏನು ಮಾಡ್ಬೋದಪ್ಪ ಅಂದರೆ ತಾವು ಇಲ್ಲಿ ಲ್ಯಾಂಗ್ವೇಜ್ ಇದೆ, ಈ ಕೆಳಗಡೆ ಇದೆ ನೋಡಿ ಫಾಂಟ್. ಸೊ ಇದರಲ್ಲಿ ತಾವು ಬೇರೆ ಸ್ಟೈಲನ್ನು ತೋತಿದ್ರಿ ಅಂದರೆ ಬೇರೆ ಸ್ಟೈಲ್ ಕೂಡ ತೊಗೋಬಹುದು, ಯಾವ ಸ್ಟೈಲ್ ಬೇಕಾಗಿದೆ. ಸೊ ಒಂದು ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂದ ತಕ್ಷಣ ಏನಾಗುತ್ತಪ್ಪ ಅಂದರೆ ಬರುತ್ತೆ. ಸೈಜ್ ಕೂಡ ಇದೆ, ಬಿಗ್ಗರ್ ಬೇಕು ಬಿಗ್ಗರ್, ಸ್ಮಾಲರ್ ಬೇಕು ಸ್ಮಾಲರ್. ಈ ರೀತಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಚೇಂಜಸನ್ನು ಮಾಡ್ತಕ್ಕಂಥದ್ದು. ಕ್ಲಿಕ್ ಆನ್ ಓಕೆ ಆಪ್ಷನ್. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದರೆ ಅದು ಚೇಂಜ್ ಆಗುತ್ತೆ. ಮತ್ತೆ ತೆಗೆಯೋದಿದ್ರೆ ಏನಪ್ಪ ಅಂದರೆ ರಿಮೂವ್ ವಾಟರ್ ಮಾರ್ಕ್. ಸೊ ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ವಾಟರ್ ಮಾರ್ಕ್ ಆಪ್ಷನ್. ಸೊ ಅದಾದಮೇಲೆ ಏನಿದೆಯಪ್ಪ ಅಂದರೆ ಪೇಜ್ ಕಲರ್, ಅಂದರೆ ಪೇಜಿಗೆ ನಾವು ಯಾವ ರೀತಿ ಕಲರನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ ಅನದರ್ ಒನ್ ಥಿಂಗ್, ಇದು ವಾಟರ್ ಮಾರ್ಕ್ ಯಾವ ರೀತಿ ಇದೆಪ್ಪ ಅಂದರೆ ಸಪೋಸ್ ತಮ್ಮ ಹತ್ರ ಮ್ಯಾಕ್ಸಿಮಮ್ ಪೇಜಸ್ ಅಂದರೆ ಒಂದಕ್ಕಿಂತ ಜಾಸ್ತಿ, ಮೋರ್ ದೆನ್ ಒಂದಕ್ಕಿಂತ ಜಾಸ್ತಿ ಇದ್ದರೆ ಸೊ ಎಷ್ಟರೇ ಇರಲಿ ಮ್ಯಾಕ್ಸಿಮಮ್ ಎಲ್ಲ ಪೇಜಿಗೆ ಅಪ್ಲೈ ಆಗುತ್ತೆ. ಸೊ ವಾಟರ್ ಮಾರ್ಕ್ ಅಂತಕ್ಕಂಥದ್ದು CETL ಕೂಡ ಇದನ್ನು ಕೇಳಿದ್ದಾರೆ. ಸೊ ಅಂದರೆ ವಾಟರ್ ಮಾರ್ಕ್ ಆಪ್ಷನ್ ಇಟ್ ವಿಲ್ ಅಪ್ಲೈ ಟು ಆಲ್ ಪೇಜಸ್ ಆರ್ ಓನ್ಲಿ 1 ಪೇಜಸ್. ಸೊ ಒನ್ಸ್ ನೀವು ಅಪ್ಲೈಡ್ ಮಾಡಿದ್ರಿ ಅಂದರೆ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಇದು ಎಲ್ಲ ಪೇಜ್ಗಳಿಗೆ ಏನಾಗುತ್ತಪ್ಪ ಅಂದರೆ ಅಪ್ಲೈ ಆಗುತ್ತೆ. ಸೊ ಅದಾದಮೇಲೆ ಏನಿದೆಪ್ಪ ಅಂದರೆ ಬಂದ್ಬಿಟ್ಟು ತಮಗೆ ಪೇಜ್ ಕಲರ್ ಇದೆ. ಸೊ ಪೇಜ್ ಕಲರ್ ಕೂಡ ಏನಪ್ಪ ಅಂದರೆ ಸೇಮ್, ಅಂದರೆ ಪರ್ಟಿಕ್ಯುಲರ್ಲಿ ಏನಪ್ಪ ಅಂದರೆ ತಾವು ಯಾವುದಾದ್ರೂ ಒಂದು ಪೇಜ್ ಕಲರನ್ನು ತೊಗೊಂಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಇಟ್ ವಿಲ್ ಅಪ್ಲೈ ಟು ಆಲ್ ಪೇಜಸ್. ಇದು ಪ್ರಿಂಟ್ ಪ್ರಿವ್ಯೂಯಲ್ಲಿ ಬರುತ್ತಾ ಬರೋಂಗಿಲ್ಲ, ಪ್ರಿಂಟಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ. ಸೊ ಪೇಜ್ ಕಲರ್ ಏನಾಗ್ತಾ ಇದೆಯಪ್ಪ ಅಂದರೆ ಜಸ್ಟ್ ನೋಡೋ ಸಲುವಾಗಿ ಯೂಸ್ ಆಗುತ್ತೆ, ಅದರಲ್ಲಿ ಪ್ರಿಂಟಲ್ಲಿ ಏನಪ್ಪ ಅಂದರೆ ಅದು ಪೇಜ್ ಕಲರ್ ಬರ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ನಾವು ಪೇಜ್ ಕಲರನ್ನು ತೊಗೋಬೇಕಾಗಿತ್ತಪ್ಪ ಅಂದರೆ ಮತ್ತೆ ಎಲ್ಲಿ ಹೋಗ್ಬೇಕಪ್ಪ ಅಂದರೆ ನಾವು ಇನ್ಸರ್ಟಲ್ಲಿ ಹೋಗ್ಬಿಟ್ಟು ಒಂದು ಶೇಪನ್ನು ಆ್ಯಡ್ ಮಾಡಬೇಕು. ಒಂದು ಶೇಪನ್ನು ಆ್ಯಡ್ ಮಾಡಿಬಿಟ್ಟು ಈಗ ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ನಾವು ಕಲರನ್ನು ಫಿಲ್ ಮಾಡ್ತಕ್ಕಂಥದ್ದು. ಕಲರನ್ನು ಫಿಲ್ ಮಾಡಿಬಿಟ್ಟು ಇದನ್ನು ಟೆಕ್ಸ್ಟ್ ಬ್ಯಾಕ್ ಸೈಡ್ ಸೊ ಎಲ್ಲಿ ಬರುತ್ತಪ್ಪ ಅಂದರೆ ಅದು ಅರೇಂಜ್ ಆಪ್ಷನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಬಿಹೈಂಡ್ ಟೆಕ್ಸ್ಟ್. ಸೊ ಈಗ ಏನಾಗುತ್ತಪ್ಪ ಅಂದರೆ ಇದು ಬಂದುಬಿಟ್ಟು ನಮಗೆ ಪ್ರಿಂಟಲ್ಲಿ ಬರುತ್ತೆ.
ಅಂದರೆ ಡೈರೆಕ್ಟಾಗಿ ಏನಪ್ಪ ಅಂದರೆ ಪೇಜ್ ಕಲರ್ ಬೇಕಾಗಿತ್ತಪ್ಪ ಅಂದರೆ ಆ ಪೇಜ್ ಕಲರ್ ಏನಪ್ಪ ಅಂದರೆ ಬರೋದಿಲ್ಲ. ಸೊ ಈ ರೀತಿ ನಾವು ಶೇಪ್ಗಳನ್ನು ಹಾಕೊಂಡ್ಬಿಟ್ಟು ಏನಪ್ಪ ಅಂದರೆ ಕಲರನ್ನು ಕೊಡ್ತಕ್ಕಂಥದ್ದು. ಈಗ ಪ್ರಿಂಟ್ ಪ್ರಿವ್ಯೂ ಚೆಕ್ ಮಾಡಿ ನೋಡಿ, ಈಗ ಏನಾಗುತ್ತಪ್ಪ ಅಂದರೆ ನಮಗೆ ಪ್ರಿಂಟ್ ಬರುತ್ತೆ. ಸೊ ಒನ್ಸ್ ಅಗೇನ್ ಸೇಮ್ ಪ್ರೆಸ್ ದ ಎಸ್ಕೇಪ್ ಕೀ. ಅಲ್ಲಿ ಪ್ರಿಂಟ್ ಪ್ರಿವ್ಯೂಯಿಂದ ಹೊರಗಡೆ ಬರಬೇಕಾಗಿತ್ತಪ್ಪ ಅಂದರೆ ಕೀಬೋರ್ಡಿಂದ ಎಸ್ಕೇಪ್ ಕೀಯನ್ನು ಪ್ರೆಸ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಅದು ಆದಮೇಲೆ ಸೊ ಯಾವಾಗ ಶೇಪ್ ಹಾಕೋತಿರೋ ಅದೇನಿದೆಯಪ್ಪ ಅಂದರೆ ಮತ್ತೆ ಇದು ಫಾರ್ಮೆಟ್ ಟ್ಯಾಬ್ ಬರುತ್ತೆ. ಇದು ಶೇಪನ್ನು ಡಿಲೀಟ್ ಮಾಡ್ತೀನಿ ನಾನು. ಸೊ ಕಮ್ ಟು ಪೇಜ್ ಲೇಔಟ್. ಸೊ ಪೇಜಿಂದ ಏನಾಯ್ತಪ್ಪ ಅಂದರೆ ಇದು ಕಲರ್. 3 ಕಲರ್ಸ್ ಅಂದರೆ ಏನಪ್ಪ ಅಂದರೆ ಮತ್ತೆ ಬೇರೆ ಕಲರ್ಸ್ ಇದ್ದಾವೆ. ತಮ್ಗೆ ಯಾವ ಕಲರ್ ಬೇಕಾಗಿದೆ ಆ ಕಲರನ್ನು ಏನು ಮಾಡ್ತಕ್ಕಂಥದ್ದಪ್ಪ ಅಂದರೆ ತಗೊಳ್ತಕ್ಕಂಥದ್ದು. ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ ಸೈಡ್ ಬೇಕಾ ಅಪ್ಪರ್ ಸೈಡ್ ತೋರು, ಡಾರ್ಕ್ ಬೇಕಾ ಕೆಳಗಡೆ ತೋರು, ತಮ್ಗೆ ಯಾವ್ದು ಬೇಕಾಗಿದೆ ಅದು ಕ್ಲಿಕ್ ಆನ್ ಓಕೆ ಆಪ್ಷನ್. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಫಿಲ್ ಎಫೆಕ್ಟ್ಸ್ ಕೂಡ ಇದೆ. ಸೊ 1 ಕಲರ್ 2 ಕಲರ್. ಸೊ ಪ್ರೀಸೆಟ್ ಅಂದರೆ ಆಲ್ರೆಡಿ ರೆಡಿಮೇಡ್ ಇರ್ತಕ್ಕಂಥದ್ದು ಇದರಲ್ಲಿ. ಸೊ ಏನಪ್ಪ ಅಂದರೆ ವರ್ಟಿಕಲಿ ಹಾರಿಜಾಂಟಲಿ ಅಂದರೆ ಒಂದು ಬೆಳಕನ್ನು ಹರಿಸಿದಾಗ ನಾವು ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು. ಕ್ಲಿಕ್ ಆನ್ ಓಕೆ ಆಪ್ಷನ್. ಅವಾಗ ಏನಾಗುತ್ತಪ್ಪ ಅಂದರೆ ಬಂದ್ಬಿಡುತ್ತೆ. ಸೊ ಸೇಮ್ ಕ್ಲಿಕ್ ದೇರ್ ಫಿಲ್ ಎಫೆಕ್ಟ್. ಮತ್ತು ಟೆಕ್ಸ್ಚರ್ ಅಂತ ಆಪ್ಷನ್ ಇದೆ. ಇದು ಕೂಡ ಏನು ಮಾಡ್ಬೋದಪ್ಪ ಅಂದರೆ ನಾವು ಅಪ್ಲೈ ಮಾಡ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ನೋಡಿ ಅದು ಏನಪ್ಪ ಅಂದರೆ ಅಲ್ಲೇ ನೋಡೋಕ್ಕೋಸ್ಕರ ಮಾತ್ರ ಏನಾಗುತ್ತಪ್ಪ ಅಂದರೆ ಇದೆಲ್ಲ ಯೂಸ್ ಆಗುತ್ತೆ. ಪ್ರಿಂಟಲ್ಲಿ ಏನಪ್ಪ ಅಂದರೆ ಬರೋದಿಲ್ಲ ಪ್ಯಾಟರ್ನ್. ಪಿಕ್ಚರ್ ಬೇಕಾಗಿತ್ತಪ್ಪ ಅಂದರೆ ಪಿಕ್ಚರನ್ನು ಕೂಡ ತಾವು ಏನು ಮಾಡ್ಬೋದಪ್ಪ ಅಂದರೆ ಇನ್ಸರ್ಟ್ ಮಾಡ್ಬೋದು. ಆದರೆ ತಮಗೆ ಪ್ರಿಂಟಲ್ಲಿ ಬೇಕಪ್ಪ ಪಿಕ್ಚರ್ ಅಂದರೆ ಮತ್ತೆ ಒನ್ಸ್ ಅಗೇನ್ ಶೇಪನ್ನು ಹಾಕಿಬಿಟ್ಟು ಸೊ ಶೇಪಲ್ಲಿ ತೊಗೋಬಹುದು. ಈ ರೀತಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಇದು ಪೇಜ್ ಕಲರ್ ಆಪ್ಷನನ್ನು ಯೂಸ್ ಮಾಡ್ತಕ್ಕಂಥದ್ದು. ಸೊ ಪ್ರೀಸೆಟ್ ಕೂಡ ನೋಡಿ ಅದು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕ್ಲಿಕ್ ಆನ್ ಫಿಲ್ ಎಫೆಕ್ಟ್ಸ್. ಸೊ ಪ್ರೀಸೆಟ್ ಇಲ್ಲಿ ಕೂಡ ಏನಪ್ಪ ಅಂದರೆ ವೆರೈಟೀಸ್ ಆಫ್ ಡಿಸೈನ್ ಇದ್ದಾವೆ. ಸೊ ನಮಗೆ ಯಾವ ಡಿಸೈನ್ ಬೇಕಾಗಿದೆ ಒಂದು ಡಿಸೈನನ್ನು ತೋರ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ತೋರ್ತಕ್ಕಂಥದ್ದು. ಸೊ ಕ್ಲಿಕ್ ಆನ್ ಓಕೆ ಆಪ್ಷನ್. ಮತ್ತೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡಿ. ಅವಾಗ ಏನಾಗುತ್ತಪ್ಪ ಅಂದರೆ ಇಟ್ ವಿಲ್ ಅಪ್ಲೈ ಟು ಪೇಜ್ ಬಟ್ ನಾಟ್ ಫಾರ್ ಅ ಪ್ರಿಂಟ್. ಸೊ ಜಸ್ಟ್ ಏನಪ್ಪ ಅಂದರೆ ನೋಡೋ ಸಲುವಾಗಿ ಯೂಸ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಸೊ ಲೈಕ್ ಏನಾಯ್ತಪ್ಪ ಅಂದರೆ ಪೇಜ್ ಕಲರ್. ಮತ್ತೆ ನಮಗೆ ಬೇಡಾಗಿತ್ತಂದರೆ ನೋ ಕಲರ್ ಅಂತ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಪೇಜ್ ಬಾರ್ಡರ್. ಸೊ ಪೇಜ್ ಬಾರ್ಡರ್ ಅಂದರೆ ಏನಪ್ಪ ಅಂದರೆ ನಾನು ಪೇಜಿಗೆ ಬಾರ್ಡ್ರನ್ನು ಹಾಕ್ತಕ್ಕಂಥದ್ದು ಫಾರ್ ಅ ಮಾಡಿಫಿಕೇಶನ್ ಪರ್ಪಸ್ ಅಥವಾ ಏನಪ್ಪ ಅಂದರೆ ಕೆಲವೊಂದು ಇದ್ರೊಳಗೆ ನಾವು ಸೊ ಟೈಪ್ ಮಾಡಬೇಕು ಅಂತಕ್ಕಂಥದ್ದು ಏನು ಪೇಜ್ ಸೆಟಪ್ ನಾವು ಮಾಡ್ಕೊಂಡಿದ್ದೀವಿ ಆ ರೀತಿ ಏನಪ್ಪ ಅಂದರೆ ಬಾರ್ಡರ್ ಕೂಡ ಏನು ಮಾಡ್ಬೋದಪ್ಪ ಅಂದ್ರೆ ನಾವು ಮಾರ್ಜಿನ್ ಮುಖಾಂತರನೇ ಬಾರ್ಡರ್ ಕೂಡ ಏನಪ್ಪ ಅಂದ್ರೆ ನಾವು ತಗೊಳ್ತಕ್ಕಂಥದ್ದು. ಸೊ ಕ್ಲಿಕ್ ಮಾಡಿಬಿಟ್ಟು ಬಾರ್ಡರ್ ನೋಡಿ ಇಲ್ಲಿ ಟೋಟಲ್ ಎಷ್ಟಿದೆಯಪ್ಪ ಅಂದರೆ ಡೈಲಾಗ್ ಬಾಕ್ಸಲ್ಲಿ ಒಂದು ಶುಡ್ ಬಿ ಬಾರ್ಡರ್ ಇದೆ, ಸೆಕೆಂಡ್ ಶುಡ್ ಬಿ ಪೇಜ್ ಬಾರ್ಡರ್ ಇದೆ, ಥರ್ಡ್ ಶುಡ್ ಬಿ ಶೇಡಿಂಗ್ಸ್ ಇದೆ. ಸೊ ಟೋಟಲಿ ಫಸ್ಟ್ ಒಂದು ಬಾರ್ಡರ್ ನೋಡಿ. ಬಾರ್ಡರ್ ಅಂದರೆ ಏನಪ್ಪ ಅಂದರೆ ಬರೀ ನಾನೀಗ ಏನು ಮಾಡ್ತೀನಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಒಂದು ಕರ್ಸರ್ ಇದೆ ಅಥವಾ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ತಗೊಳ್ಳಿ. ಈ ಕರ್ಸರ್ ಏನಾಗುತ್ತಪ್ಪ ಅಂದರೆ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ಇದ್ರೊಳಗಡೆ ತಮಗೆ ಯಾವ್ದು ಬೇಕಾಗಿದೆ ಒಂದನ್ನು ಏನಪ್ಪ ಅಂದರೆ ಚಾಯ್ಸ್ ಮಾಡ್ತಕ್ಕಂಥ. ಇಲ್ಲಿ ಲೈನ್ಸ್ ಏನಿದೆಪ್ಪ ಅಂದ್ರೆ ಸೈಜ್ ಇದೆ, ನಮಗೆ ಯಾವ ಸೈಜ್ ಬೇಕಾಗಿದೆ ಒಂದು ಸೈಜನ್ನು ಚಾಯ್ಸ್ ಮಾಡ್ತಕ್ಕಂಥದ್ದು. ಚಾಯ್ಸನ್ನು ಮಾಡಿಬಿಟ್ಟು ಏನಪ್ಪ ಅಂದರೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತಕ್ಕಂಥ. ಈಗ ಏನಾಗುತ್ತಪ್ಪ ಅಂದರೆ ಇಟ್ ವಿಲ್ ಅಪ್ಲೈ ಟು ಓನ್ಲಿ. ಸೊ ಏನಪ್ಪ ಅಂದರೆ ಆ ಪ್ಯಾರಾಗ್ರಾಫಿಗೆ ಮಾತ್ರ ಅಪ್ಲೈ ಆಗುತ್ತೆ. ರೀಸನ್ ಏನಪ್ಪ ಅಂದರೆ ನನ್ನ ಕರ್ಸರ್ ಆ ಪ್ಯಾರಾಗ್ರಾಫಲ್ಲಿ ಇತ್ತು. ಸೊ ಇದೇ ಏನಪ್ಪ ಅಂದರೆ ನನಗೆ 2 ಪ್ಯಾರಾಗ್ರಾಫ್ ಅಥವಾ 3 ಪ್ಯಾರಾಗ್ರಾಫ್ ಬೇಕಾಗಿದ್ದರೆ ಸೊ ತಮ್ಗೆ ಎಷ್ಟು ಬೇಕಾಗಿದ್ದಾವೆ ಅಷ್ಟನ್ನು ತಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕ್ಲಿಕ್ ಆನ್ ಪೇಜ್ ಬಾರ್ಡರ್ಸ್ ಆಪ್ಷನ್ ಮಾಡಿಬಿಟ್ಟು ಸೊ ಇದರಲ್ಲಿ ಯಾವ್ದು ಬೇಕಾಗಿದೆ ಅದನ್ನು ತೊಗೊಳ್ಳಿ. ಕ್ಲಿಕ್ ಆನ್ ಓಕೆ ಆಪ್ಷನ್. ಸರ್ ಇದು ಪೇಜ್ ಬಾರ್ಡರ್ ತೊಗೊಂಡೆ ನಾನು. ಬಾರ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಲಿಲ್ಲ. ಎಲ್ಲಿ ತೊಗೊಂಡಪ್ಪ ಅಂದರೆ ಪೇಜ್ ಬಾರ್ಡ್ರಲ್ಲಿ. ಸೊ ನಾನು ಇದ್ದಿದ್ದು ಬಾಕ್ಸ್ ತೊಗೊಳ್ಳಿ. ಬಾಕ್ಸ್ ತೊಗೊಂಡ್ಬಿಟ್ಟು ಇಲ್ಲಿ ತಮಗೆ ಯಾವ್ದು ಬೇಕಾಗಿದೆ ಒಂದನ್ನು ಏನು ಮಾಡ್ತಕ್ಕಂಥದ್ದಪ್ಪ ಅಂದರೆ ಕ್ಲಿಕ್ ಮಾಡ್ತಕ್ಕಂಥ. ಸೊ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಆನ್ ಓಕೆ ಆಪ್ಷನ್. ಸೊ ಈಗ ಏನಾಯ್ತಪ್ಪ ಅಂದರೆ ನಾನು 5 ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿದ್ದೆ. 5 ಸೊ 6 ನೋಡಿ 1 2 3 4 5 6 ಮಾಡಿದ್ದೆ. ಸೊ ಅಷ್ಟಕ್ಕೆ ಏನಾಯ್ತಪ್ಪ ಅಂದರೆ ಇದು ಅಪ್ಲೈ ಆಗಿದೆ. ಸೊ ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಓನ್ಲಿ ನಾನು ಎಷ್ಟು ಸೆಲೆಕ್ಟ್ ಮಾಡಿದ್ದೀನಿ ಅಷ್ಟರ ಸಲುವಾಗಿ. ಇಲ್ಲ ಸರ್ ನಮ್ಗೆ ಏನಪ್ಪ ಅಂದರೆ ಟೋಟಲಿ ಏನಾಗಿದೆ ಅಷ್ಟು ಪೇಜಿಗೆ ಅಪ್ಲೈ ಮಾಡೋದಿದೆ. ಸೊ ಅಂಥ ಮೂಮೆಂಟಲ್ಲಿ ಏನಪ್ಪ ಅಂದರೆ ಇದು ಪೇಜ್ ಬಾರ್ಡರ್ ಆಪ್ಷನನ್ನು ಯೂಸ್ ಮಾಡ್ತಕ್ಕಂಥ. ಈ ಬಾರ್ಡರ್ ಮೇಲೆ ನೋಡಿ ಮತ್ತೆ ಇನ್ನು ಕೆಳಗಡೆ ಏನಪ್ಪ ಅಂದರೆ ಬಾಕ್ಸ್ ಇದೆ, ಶಾಡೋ ಇದೆ, 3D ಇದೆ. ಸೊ ಇಷ್ಟು ವೆರೈಟೀಸ್ ಆಫ್ ಏನದಪ್ಪ ಅಂದರೆ ಆಪ್ಷನ್ಸ್ ಅದಾವೆ. ನಮಗೆ ಕಲರ್ ಬೇಕಂದ್ರೂ ಕೂಡ ಏನಾಗುತ್ತಪ್ಪ ಅಂದರೆ ಕಲರ್ ಕೂಡ ಬರುತ್ತೆ. ಯಾವ ಕಲರ್ ಬೇಕಾಗಿದೆ ಒಂದು ಕಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಓಕೆ ಅಂತಕ್ಕಂಥದ್ದು. ಅವಾಗ ಏನಾಗುತ್ತಪ್ಪ ಅಂದರೆ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಪೇಜ್ ಬಾರ್ಡರ್ ಕಸ್ಟಮ್ ಆಪ್ಷನ್ ಒಂದು ಕೂಡ ಇದೆ ಇದರಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ ಮೇಲೆ ಮತ್ತೆ ಸೇಮ್ ಪ್ರೊಸೀಜರ್. ಸೊ ಅದಾದಮೇಲೆ ಏನಿದೆಪ್ಪ ಅಂದರೆ ಬಂದುಬಿಟ್ಟು ನಮಗೆ ಪೇಜ್ ಬಾರ್ಡರ್ ಇದೆ. ಸೊ ಪೇಜ್ ಬಾರ್ಡರ್ ಅಂದರೆ ಏನಪ್ಪ ಅಂದರೆ ಇಟ್ ವಿಲ್ ಅಪ್ಲೈ ಟು ಪೇಜ್. ಸೊ ಅವಾಗ ಏನಾಗಿತ್ತಪ್ಪ ಅಂದರೆ ಒಂದು ಪ್ಯಾರಾಗ್ರಾಫ್ ಅಥವಾ ನಾವು ಎಷ್ಟು ಪ್ಯಾರಾಗ್ರಾಫ್ಗಳನ್ನು ಸೆಲೆಕ್ಟ್ ಮಾಡ್ತೀವಿ ಅಷ್ಟಕ್ಕೆ ಏನಾಗ್ತಿತ್ತಪ್ಪ ಅಂದರೆ ಅಪ್ಲೈ ಆಗ್ತಿತ್ತು. ಆದರೆ ಈಗೇನಾಗುತ್ತಪ್ಪ ಅಂದರೆ ಇಲ್ಲಿ
ಹೋಲ್ ಇಟ್ ವಿಲ್ ಅಪ್ಲೈ ಟು ಹೋಲ್ ಪೇಜಸ್. ಅಂದ್ರೆ ತಮ್ಮ ಹತ್ರ ಫೈಲಲ್ಲಿ ಎಷ್ಟು ಪೇಜ್ ಅದಾವೆ ಅಷ್ಟು ಪೇಜ್ಗಳಿಗೆ ಏನಾಗುತ್ತಪ್ಪ ಅಂದ್ರೆ ಇದು ಅಪ್ಲೈ ಆಗುತ್ತೆ. ಸೊ CET ಅಲ್ಲಿ ಇದು ಕೂಡ ಕೇಳಿದ್ದಾರೆ ನೋಡ್ರಿ, ವಾಟರ್ ಮಾರ್ಕ್ ಕೇಳಿದ್ದಾರೆ, ಪೇಜ್ ಸೆಟಪ್ ಕೇಳಿದ್ದಾರೆ, ಮತ್ತೆ ಇನ್ಸರ್ಟ್ ಅಲ್ಲಿ ಇರ್ತಕ್ಕಂಥ ಹೈಪರ್ ಲಿಂಕ್ ಅಂಡ್ ಹೆಡರ್ ಅಂಡ್ ಫೂಟರ್. ಸೊ ಹೆಡರ್ ಅಂಡ್ ಫೂಟರ್ ಕೂಡ ಏನಾಗುತ್ತಪ್ಪ ಅಂದ್ರೆ ಇಟ್ ವಿಲ್ ಅಪ್ಲೈ ಟು ಆಲ್ ಪೇಜಸ್. ಅಂಡ್ ನೆಕ್ಸ್ಟ್ ಒನ್ ಶುಡ್ ಬಿ ಪೇಜ್ ಲೇಔಟ್ ಅಲ್ಲಿ ವಾಟರ್ ಮಾರ್ಕ್ ಕೂಡ ಇಟ್ ವಿಲ್ ಅಪ್ಲೈ ಟು ಆಲ್ ಪೇಜಸ್ ಅಂಡ್ ಪೇಜ್ ಬಾರ್ಡರ್ ಆಲ್ಸೋ ಅಪ್ಲೈ ಟು ಆಲ್ ಪೇಜಸ್. ಅಂದ್ರೆ ಒನ್ಸ್ ನೀವು ಅಪ್ಲೈ ಮಾಡಿದ್ರಿ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಇಟ್ ವಿಲ್ ಅಪ್ಲೈ ಟು ಆಲ್ ಪೇಜಸ್. ಅಂದ್ರೆ ನಿಮ್ಮ ಹತ್ರ ಫೈಲಲ್ಲಿ ಎಷ್ಟೇ ಪೇಜಸ್ ಇರಲಿ ಅದು ಎಲ್ಲದಕ್ಕೂ ಏನಾಗುತ್ತಪ್ಪ ಅಂದ್ರೆ ಇದು ಪೇಜ್ ಬಾರ್ಡರ್ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ತಮಗೆ ಮತ್ತೆ ಕಲರಲ್ಲಿ ಬೇಕಾಗಿದ್ರೆ ಕಲರಲ್ಲಿ ಕೂಡ ತಾವು ಏನು ಮಾಡ್ಬೋದಪ್ಪ ಅಂದ್ರೆ ತಗೋತಕ್ಕಂಥದ್ದು. ಮತ್ತೆ ಬೇರೆ ಡಿಸೈನ್ ಬೇಕಪ್ಪ ಅಂದ್ರೆ ಬೇರೆ ಡಿಸೈನ್ ಅಲ್ಲಿ ತಗೊಳ್ಳಿ. ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಬರುತ್ತೆ ಅಂತ. ಸೊ ಈಗ ಜಸ್ಟ್ ಚೆಕ್ ಮಾಡಿ ಮತ್ತೆ ಪ್ರಿಂಟ್ ಇವನ್ನ ಓಕೆ. ಬಾರ್ಡರ್ ಅಂದ್ರೆ ಏನಪ್ಪಾ ಅಂದ್ರೆ ಬಾರ್ಡರ್ ಇನ್ಸರ್ಟ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಪ್ರಿಂಟಲ್ಲಿ ಕೂಡ ಡಿಸ್ಪ್ಲೇ ಮಾಡ್ತಾ ಇದೆ ಅಂದ್ರೆ ಬರುತ್ತೆ ಪ್ರಿಂಟು. ಸೊ ಇದಕ್ಕೇನಪ್ಪ ಅಂದ್ರೆ ನಾವು ಪೇಜ್ ಬಾರ್ಡರ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಕೂಡ ಮತ್ತೆ ಕಲರ್ ಬೇಕಾಗಿತ್ತಪ್ಪ ಅಂದ್ರೆ ತಮ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಕೊಡ್ತಕ್ಕಂಥದ್ದು. ಸೊ ಆ ಕಲರಲ್ಲಿ ತಾವೇನು ಮಾಡ್ಬೋದಪ್ಪ ಅಂದರೆ ತಗೋಬಹುದು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನಿದೆಪ್ಪ ಅಂದರೆ ಇಲ್ಲಿ ನಮಗೆ ಬಂದ್ಬಿಟ್ಟು ವರ್ಡ್ ಆರ್ಟ್ ಅಂತ ಇದೆ. ವಿಡ್ತ್ ಕೂಡ ಕಮ್ಮಿ ಬೇಕಾ ಕಮ್ಮಿ ತೊಗೊಳ್ಳಿ, ಜಾಸ್ತಿ ಬೇಕಾ ಜಾಸ್ತಿ ಕೂಡ ತೊಗೊಳ್ತಕ್ಕಂಥದ್ದು. ಆ್ಯಂಡ್ ಅನದರ್ ಒನ್ ಎಕ್ಸ್ಟ್ರಾ ಇರ್ತಕ್ಕಂಥದ್ದು ಕಂಪೇರ್ ಟು ಬಾರ್ಡರ್ಸ್ ಅಂದರೆ ವರ್ಡ್ ಆರ್ಟ್ ಇದೆ. ಸೊ ವರ್ಡ್ ಆರ್ಟಲ್ಲಿ ನಾವೇನಪ್ಪ ಅಂದರೆ ಈ ಆರ್ಟ್ ಅಂತಕ್ಕಂಥ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಇಲ್ಲಿ ಬರೋದಿಲ್ಲ. ಪೇಜ್ ಬಾರ್ಡ್ರಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಆನ್ ಓಕೆ ಆಪ್ಷನ್. ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ನಾವು ತೋತಕ್ಕಂಥದ್ದು. ಇದು ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಆ್ಯಪಲ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಬಂದ್ಬಿಡ್ತು. ಮತ್ತೆ ಬೇರೆ ಬೇಕಾಗಿತ್ತು ಅಂದ್ರೆ ಬೇರೆ ಕೂಡ ತೊಗೊಳ್ತಕ್ಕಂಥದ್ದು. ಆರ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ತಮಗೆ ಏನು ಬೇಕಾಗಿದೆ ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ತೊಗೊಳ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಪ್ರಿಂಟ್ ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡಿ ಬರುತ್ತಾ ಇಲ್ಲ ಅಂತ ಹೇಳಿ. ಸೊ ಜಸ್ಟ್ ಪ್ರೆಸ್ ದ ಎಸ್ಕೇಪ್ ಕೀ. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಅಬೌಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಪೇಜ್ ಬಾರ್ಡರ್. ಇಲ್ಲಿ ಕೂಡ ನೋಡಿ. ಸೊ ಲಾಸ್ಟ್ ಟೈಮಲ್ಲಿ ನಾವು ಏನು ಅಪ್ಲೈ ಮಾಡಿದ್ದೆ ದಿಸ್ ಸೆಕ್ಷನ್ ದಿಸ್ ಪಾಯಿಂಟ್ ಫಾರ್ವರ್ಡ್ ಅಂತ ಪೋರ್ಟ್ರೇಟ್ ಲ್ಯಾಂಡ್ಸ್ಕೇಪಿಗೆ ಅಪ್ಲೈ ಮಾಡಿದ್ವಲ್ಲ. ಸೊ ಆ ರೀತಿ ಏನಾಗುತ್ತಪ್ಪ ಅಂದರೆ ಇಲ್ಲಿ ಕೂಡ ವೆರೈಟೀಸ್ ಏನು ಮಾಡ್ಬೋದಪ್ಪ ಅಂದರೆ ನೀವು ಅಪ್ಲೈ ಮಾಡ್ತಕ್ಕಂಥದ್ದು. ಫುಲ್ ಡಾಕ್ಯುಮೆಂಟ್ ಇದೆ, ಅದಕ್ಕೋಸ್ಕರ ಏನಾಗ್ತಾ ಇದೆಯಪ್ಪ ಅಂದರೆ ಇದು ಎಲ್ಲದಕ್ಕೂ ಅಪ್ಲೈ ಆಗ್ತಾ ಇದೆ. ಅಂದರೆ ಪ್ರತಿಯೊಂದು ಚೇಂಜಸ್ ತಾವು ಮಾಡಿದಿರಿ ಅಂದರೆ ಏನಾಗುತ್ತಪ್ಪ ಅಂದರೆ ಸೊ ಫಸ್ಟ್ ಪೇಜಸ್ ಓನ್ಲಿ ಒಂದು ಅಪ್ಲೈ ಆಗುತ್ತೆ. ಏನಪ್ಪ ಅಂದರೆ ಬರೀ ಫಸ್ಟ್ ಪೇಜಸ್ ಅಂತ ನಾವು ಅಪ್ಲೈ ಮಾಡಿದರೆ ಇಟ್ ವಿಲ್ ಅಪ್ಲೈ ಟು ಓನ್ಲಿ ಫಸ್ಟ್ ಪೇಜ್. ಜಸ್ಟ್ ಕ್ಲಿಕ್ ದೇರ್. ಮತ್ತು ಇದನ್ನು ತಗೊಳ್ಳಿ. ಸೊ ಸೆಕ್ಷನ್ ಅಂತ ಕೊಟ್ಟು ನೋಡಿ ಓಕೆ. ಸೊ ಇಟ್ ವಿಲ್ ಅಪ್ಲೈ ಟು ಆಲ್. ಅಂದರೆ ಪರ್ಟಿಕ್ಯುಲರ್ಲಿ ನಾನು ಚೇಂಜಸ್ ಮಾಡ್ತೀನಿ ಅಂದರೆ ಏನಾಗುತ್ತಪ್ಪ ಅಂದರೆ ಇದರಲ್ಲಿ ಬರೋದಿಲ್ಲ. ಅಂದರೆ ಸೊ ಒಂದು ಪೇಜಿಗೆ ಒಂದು ಮತ್ತೊಂದು ಪೇಜಿಗೆ ಒಂದು ಈ ರೀತಿ ತೊಗೋತೀನಪ್ಪ ಅಂದರೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ಅಪ್ಲೈ ಆಗ್ತಾ ಇಲ್ಲ. ಜಸ್ಟ್ ಕ್ಲಿಕ್ ದೇರ್. ಸೊ ಇಟ್ ವಿಲ್ ಅಪ್ಲೈ ಟು ಆಲ್ ಪೇಜಸ್. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ನಮಗೆ ಶೇಡಿಂಗ್ ಇದೆ. ಸೊ ಜಸ್ಟ್ ಕ್ಲಿಕ್ ದೇರ್. ಮತ್ತೆ ಇದು ಬ್ಯಾಡ್ ಆಗಿತ್ತಪ್ಪ ಅಂದರೆ ಕ್ಲಿಕ್ ಆನ್ ನನ್ ಆಪ್ಷನ್, ಕ್ಲಿಕ್ ಆನ್ ಓಕೆ. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದರೆ ಇದು ಹೋಗ್ಬಿಡುತ್ತೆ. ಸೊ ಮತ್ತೆ ಇಲ್ಲೇ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಪೇಜ್ ಬಾರ್ಡರ್ ತೊಗೊಳ್ಳಿ. ಸೊ ಈ ರೀತಿ ಏನಪ್ಪ ಅಂದರೆ ಬಾರ್ಡರ್ ಕೂಡ ತೋತಕ್ಕಂಥದ್ದು. ಲೆಫ್ಟ್ ರೈಟ್ ಸೆಂಟರ್ ಟೇಬಲಲ್ಲಿ ಹಾಕೋ ಟೈಮಲ್ಲಿ ಇದನ್ನು ಏನಪ್ಪ ಅಂದರೆ ತಮಗೆ ಹೇಳ್ಕೊಟ್ಟಿದೆ. ಜಸ್ಟ್ ಕ್ಲಿಕ್ ದೇರ್. ಸೊ ಸಿಂಪಲ್ ಒಂದು ಲೈನ್ ಬೇಕಾಗಿತ್ತಪ್ಪ ಅಂದರೆ ಸಿಂಪಲ್ ಒಂದು ಲೈನ್ ಕೂಡ ಏನಾಗುತ್ತಪ್ಪ ಅಂದರೆ ಇದು ಅಪ್ಲೈ ಆಗುತ್ತೆ. ಮತ್ತೆ ಬೇಡಾಗಿತ್ತಂದರೆ ಅಲ್ಲೇ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದರೆ ಅದು ಹೋಗ್ಬಿಡುತ್ತೆ. ಕ್ಲಿಕ್ ಆನ್ ನನ್ನ ಆಪ್ಷನ್, ಕ್ಲಿಕ್ ಆನ್ ಓಕೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಶೇಡಿಂಗ್ಸ್ ಇದೆ. ಈ ಶೇಡಿಂಗ್ಸಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಇಲ್ಲಿ ಡಿಸೈನ್ಸ್ ಕೊಟ್ಟಿದ್ದಾರೆ. ಅಂತ ಏನಪ್ಪ ಅಂದರೆ ಇಲ್ಲಿ ಒಂದು ಕಲರ್ ಯಾವುದಾದ್ರೂ ತಾವು ತೊಗೊಂಡಿದ್ರೆ ಆ ಕಲರ್ ಏನಪ್ಪ ಅಂದರೆ ಎಷ್ಟು ಪರ್ಸೆಂಟಲ್ಲಿ ನಾವು ಇನ್ಸರ್ಟನ್ನು ಮಾಡ್ತಕ್ಕಂಥದ್ದು. ಸೊ 12.5 ಕೊಟ್ಟಿದ್ದೀನಿ. ಕ್ಲಿಕ್ ಆನ್ ಓಕೆ ಆಪ್ಷನ್. ರೈಟ್. ಇಷ್ಟೇನಾಗುತ್ತಪ್ಪ ಅಂದರೆ ಇದಕ್ಕೆ ಅಪ್ಲೈ ಆಗಿದೆ. ಕರ್ಸರ್ ಅಲ್ಲಿತ್ತು, ಅದಕ್ಕೋಸ್ಕರ ಅದೇನಾಗಿದೆಯಪ್ಪ ಅಂದರೆ ಅಲ್ಲಿ ಅಪ್ಲೈ ಆಗಿದೆ. ಸೊ ಮತ್ತೆ ಇದನ್ನು ತೊಗೊಂಡ್ಬಿಟ್ಟು ಏನಪ್ಪ ಅಂದರೆ 50% ಬೇಕಾಗಿದೆ ನನಗೆ. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಏನಾಯ್ತಪ್ಪ ಅಂದರೆ ಇಲ್ಲಿ 50% ಏನಾಗುತ್ತಪ್ಪ ಅಂದರೆ ಆ ಕಲರ್ ಅಪ್ಲೈ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮದು ಶೇಡಿಂಗ್ ಆಪ್ಷನ್. ಓಕೆ. ಸೊ ಟೋಟಲಿ ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ನಮಗೆ ಏನಿದೆಯಪ್ಪ ಅಂದರೆ ಪೇಜ್ ಬಾರ್ಡರ್ ಅಂತಕ್ಕಂಥ. ಅದಾದಮೇಲೆ ಏನಿದೆಯಪ್ಪ ಅಂದರೆ ಇದು ಸೊ ಇಂಡೆಂಟ್ ಇದೆ. ಸೊ ನೆಕ್ಸ್ಟ್ ಡೈಲಾಗ್ ಬಾಕ್ಸ್ ಬಂದ್ಬಿಟ್ಟು ಪ್ಯಾರಾಗ್ರಾಫ್ ಡೈಲಾಗ್ ಬಾಕ್ಸ್ ಇದೆ. ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಒನ್ ಇಂಡೆಂಟ್. ಅಂದರೆ ಮಾರ್ಜಿನ್ ಏನಾಗುತ್ತಪ್ಪ ಅಂದರೆ ಇದು ಮುಂದ್ಗಡೆ ಸರಿಯುತ್ತೆ. ಮತ್ತು ಇದು ಲೆಫ್ಟ್ ಸೈಡಿಂದ ಮತ್ತೆ ಇದು ಕಮ್ಮಿ ಮಾಡಿದರೆ ಏನಾಗುತ್ತಪ್ಪ ಅಂದರೆ ಮಾರ್ಜಿನ್ ಸೊ ಲೆಫ್ಟ್ ಸೈಡಿಗೆ ಬರುತ್ತೆ. ಸೊ ಆಫ್ಟರ್ ದಟ್ ಏನಿದೆಯಪ್ಪ ಅಂದರೆ ರೈಟ್ ಸೈಡ್ ಇದೆ ಮಾರ್ಜಿನ್. ರೈಟ್ ಸೈಡ್ ಕೂಡ ಏನಾಗುತ್ತಪ್ಪ ಅಂದರೆ ಇದು ಬರುತ್ತೆ. ಮತ್ತು ಕಮ್ಮಿ ಮಾಡ್ಕೊಳ್ಳೋದಿದ್ರೆ ರೈಟ್ ಸೈಡಿಂದ ಕೂಡ ಏನು ಮಾಡ್ಬೋದಪ್ಪ ಅಂದರೆ ಕಮ್ಮಿ ಕೂಡ ಮಾಡ್ತಕ್ಕಂಥದ್ದು. ಆಫ್ಟರ್ ದಟ್ ಏನಿದೆಪ್ಪ ಅಂದರೆ ಬಿಫೋರ್ ಇದೆ. ಸೊ ಮತ್ತೆ ಒಂದು ಪ್ಯಾರಾಗ್ರಾಫ್ ಆದಮೇಲೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಆಫ್ಟರ್ ಇದೆ. ಅಂದರೆ ಒಂದು ಪ್ಯಾರಾಗ್ರಾಫ್ ಆದಮೇಲೆ ಮತ್ತು ಸೊ ಅದಕ್ಕಿಂತ ಮುಂಚಿತವಾಗಿ ಬಿಫೋರ್ ಆ್ಯಂಡ್ ಆಫ್ಟರ್ ತಮಗೆ ಸ್ಪೇಸಿಂಗ್ ಎಷ್ಟು ಬೇಕಾಗಿದೆ ಅದನ್ನು ಕೊಡ್ತಕ್ಕಂಥದ್ದು. ಸೊ ಇದು ಬಂದುಬಿಟ್ಟು ಏನಿದೆಪ್ಪ ಅಂದರೆ ನಮಗೆ ಪ್ಯಾರಾಗ್ರಾಫ್ ಡೈಲಾಗ್ ಬಾಕ್ಸ್. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಪ್ಪ ಅಂದರೆ ಅರೇಂಜ್. ಇದು ಅರೇಂಜ್ ಬಂದುಬಿಟ್ಟು ಎಲ್ಲಾಗಿದೆಪ್ಪ ಅಂದರೆ ಲಾಸ್ಟ್ ತಮಗೆ ಇಲ್ಲಿ ಇನ್ಸರ್ಟಲ್ಲೇ ಕ್ಲಿಪ್ ಬೋರ್ಡ್ ಪಿಕ್ಚರ್ ಹಾಕಿದ ಮೇಲೆ ಏನು ಮಾಡಿದ್ದಾನಪ್ಪ ಅಂದರೆ ಈ ಆಪ್ಷನನ್ನು
ಹೇಳಿದ್ದೀನಿ ತಮಗೆ. ಸೊ ತಾವು ಏನಪ್ಪ ಅಂದರೆ ಅದನ್ನು ಮತ್ತೆ ರಿಪೀಟ್ ನೋಡ್ಕೊಳ್ಳಿ, ಬೇಕಾಗಿದ್ರೆ ಲಾಸ್ಟ್ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ನಮಗೆ ಪೇಜ್ ಲೇಔಟ್ ಟ್ಯಾಬ್ ಇದೆ. ಸೊ ಇವತ್ತಿನ ಕ್ಲಾಸ್ ಬಂದುಬಿಟ್ಟು ಇಷ್ಟು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ತಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ರೆಫರೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸೊ ಲೈಕ್, ಕಮೆಂಟ್, ಸೊ ಮತ್ತು ಅದೇ ರೀತಿ ಶೇರ್ ಮಾಡಿ, ಸೊ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.